ನಮಸ್ಕಾರ. ನಾನು ನಿಮ್ಮ ಅನ್ವಿತು ಉಡುಪಿ. ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಇವತ್ತಿನ ವಿಷಯ ಏನಪ್ಪ ಅಂದರೆ, ಹಕ್ಕಿಗಳಿಗೆ ಉಂಟಲ್ಲ, ಈ ಬೇಸಿಗೆ ಕಾಲದಲ್ಲಿ ತುಂಬ ಬಾಯಾರಿಕೆ ಆಗ್ತಾ ಇರುತ್ತೆ. ಹಾಗೆ ಅಕ್ಕಿಯನ್ನು ಇಡೋದು ಆಯಿತಾ. ಸೊ ಅದನ್ನು ಯಾವ ರೀತಿ ಮಾಡೋದಂತ ಹೇಳಿ ಈ ವಿಡಿಯೋದಲ್ಲಿ ನಾನು ತಿಳಿಸಿಕೊಡ್ತೇನೆ. ಆ್ಯಂಡ್ ಏನಿಲ್ಲ, ಒಂದು ಜ್ಯೂಸಿದ್ದು ಬಾಟ್ಲು ಹಿಡ್ಕೊಂಡು ಇದನ್ನ ಮಾಡಿದ್ದು ನಾನು. ಸೊ ನೀವು ಸಹ ಮಾಡಿ ಆಯಿತಾ. ಅಂದರೆ ಏನು, ಇವಾಗ ಈ ಸೆಕೆಗೆ ಉಂಟಲ್ಲ, ಅವುಗಳಿಗೆ ತುಂಬ ಬಾಯಾರಿಕೆ ಆಗ್ತಾ ಇರ್ತದೆ. ಅಲ್ಲಿ ಇಲ್ಲಿ ನೀರು ಹಾಗೆ ಅದರ ತಿಂಡಿ ಏನಾದರೂ ಒಂದು ಹುಡುಕ್ತಾ ಇರ್ತದೆ. ಅದಕ್ಕೆ ಉಂಟಲ್ಲ, ನಾವು ಈ ರೀತಿ ಮಾಡಿ ಈ ಮರದ ಮೇಲೆ ಇಟ್ಟಿದ್ದೇನೆ ನಾನು. ನೋಡಿ, ನಿಮಗೆ ಕೂಡ ಇಷ್ಟ ಆಗ್ಬೋದು ಅಂತ ಅಂದ್ಕೊಳ್ತೇನೆ ಈ ವಿಡಿಯೋ. ಹಾಗೆ ಸ್ವೀಟಿದ್ದು ಬಾಕ್ಸ್ ಉಂಟಲ್ಲ, ಅದರಲ್ಲಿ ನಾನು ಅಕ್ಕಿ ಹಾಕಿ ಇಟ್ಟಿದ್ದೇನೆ. ನೋಡಿ, ಮೊದಲು ನಾನು ಇಲ್ಲಿ ಬಾಟ್ಲು ಉಂಟಲ್ವಾ, ಸೊ ಅದನ್ನ ತಗೊಂಡಿದ್ದೇನೆ. ನೆಕ್ಸ್ಟ್ 2 ಬಾಟ್ಲು ತಗೊಂಡಿದ್ದು, ಬಟ್ ನನಗೆ ಒಂದಲ್ಲೇ ಸಾಕು ಅಂತ ಅನ್ನಿಸ್ತು. ಸೊ ಮೊದಲುಂಟಲ್ಲ, ಆ ಪೇಪರ್ ಇರುತ್ತಲ್ವ, ಸೊ ಅದೆಲ್ಲ ತಕ್ಕೊಳ್ಳಿ, ನೀವು ನೀಟಾಗಿ ತಗೊಳ್ಬೇಕು. ಅದರ ನಂತರ ಉಂಟಲ್ಲ, ಅದನ್ನ ವಾಶ್ ಮಾಡಬೇಕು. ನಾನು ಮತ್ತೆ ವಾಶ್ ಮಾಡಿದೆ, ಯಾಕಂದರೆ ಫಸ್ಟಿಗೆ ಎಲ್ಲ ಸೆಟ್ ಮಾಡಿ ಇಡುವ, ಆದಮೇಲೆ ನಾನು ಮಾಡುವ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೆ. ಅದು ಕಟ್ಟು ಮಾಡಲಿಕ್ಕೆ ಸಹ ಅದರಲ್ಲಿ ಆಗಲಿಲ್ಲ, ಚಾಕುಲಿ ಆಗಲಿಲ್ಲ. ಅದಕ್ಕೆ ಮತ್ತೆ ನಾನು ಕತ್ತರಿಯಲ್ಲಿ ಚೆಂದ ಮಾಡಿ ಕಟ್ಟು ಮಾಡಿದೆ. ನೀವು ಕಟ್ಟು ಮಾಡುವಾಗ ಉಂಟಲ್ಲ, ಅದರ ಸೈಡೆಲ್ಲ ಉಂಟಲ್ಲ, ಕ್ಲೀನಾಗಿ ನೀವು ತೆಗಿಬೇಕು ಆಯಿತಾ. ಯಾಕೆಂದರೆ ಕೆಲವೊಂದು ಸರಿ ಏನಾಗುತ್ತೆ, ಹಕ್ಕಿಗಳಿಗೆ ನೀರೆಲ್ಲ ಕುಡಿಯುವಾಗ ಉಂಟಲ್ಲ, ಅದು ಕಣ್ಣಿಗೆಲ್ಲ ತಾಗ್ತದೆ. ಸೊ ಹುಷಾರಾಗಿ ಇದನ್ನ ಮಾಡಬೇಕು. ನೆಕ್ಸ್ಟ್ ಉಂಟಲ್ಲ, ಒಂದು ಸೂಜಿ ಉಂಟಲ್ಲ, ಸೊ ಅದರಿಂದ ಅದನ್ನು ಸ್ವಲ್ಪ ತೂತು ಮಾಡಿಕೊಳ್ಬೇಕು 2 ಸೈಡ್ ಕೂಡ. ಯಾಕಂದರೆ ನಾವು ಈಗ ಬೈಂಡಿಂಗ್ ವೈಯರ್ನ ಹಾಕ್ತೇವೆ ಆಯಿತಾ. ಅಂದರೆ ನಾವು ಸಿಕ್ಕಿಸ್ಬೇಕಲ್ವ, ಅದಕ್ಕೆ ಮರಕ್ಕೆ ನಾವು ಸಿಕ್ಕಿಸ್ಬೇಕಲ್ವ. ಸೊ ಅದಕ್ಕೋಸ್ಕರ ನಾವು ಏನು ಬೈಂಡಿಂಗ್ ವೈಯರ್ನ ಹಾಕ್ತೇವೆ. ಅದಕ್ಕೆ ನಾವು ಈ ರೀತಿ ಸೂಜಿಯಿಂದ ಉಂಟಲ್ಲ, ನಾನು ತೂತು ಮಾಡ್ಕೊಳ್ತಾ ಇದ್ದೇನೆ. 2 ಸೈಡ್ ಕೂಡ ಈ ರೀತಿ ನೀವು ತೂತು ಮಾಡಿಕೊಳ್ಬೇಕು ನೋಡಿ. ಮತ್ತು ಆ ಬೈಂಡಿಂಗ್ ವೈಯರ್ನ ಉಂಟಲ್ವ, ಅದಕ್ಕೆ ಕರೆಕ್ಟಾಗಿ ಕಟ್ಟಬೇಕಾಯ್ತಾ, ಗಟ್ಟಿಯಾಗಿ ನೀವು ಕಟ್ಟಬೇಕು. ಯಾಕಂದರೆ ನೀವು ಅದು ಏನು ಮರದ ಮೇಲೆ ಇಟ್ಟಾಗ ಉಂಟಲ್ಲ, ತುಂಬ ನೀರೆಲ್ಲ ನೀವು ಹಾಕಿದರೆ ಉಂಟಲ್ಲ, ಅದು ಬೀಳಬಾರ್ದು, ಅಷ್ಟು ಗಟ್ಟಿ ನೀವು ಕಟ್ಟಿ ಇಡಬೇಕು. ಹಾಗೆಯೇ ಇನ್ನೊಂದು ಉಂಟಲ್ಲ ಬಾಟಲ್, ಸೊ ಅದಕ್ಕೆ ಸಹ ನಾವು ಹಾಗೆಯೇ ಮಾಡಬೇಕಾಯ್ತಾ, ಸೇಮ್ ಮೆಥಡ್. ನೋಡಿ, ಈಗ ರೆಡಿ ಆಯಿತು ನೋಡಿ. ನಾನು ಏನು ಬೈಂಡಿಂಗ್ ವೈಯರ್ನ ಹಾಕಿದ್ದೇನಲ್ವ, 2 ಸಹ ರೆಡಿ ಆಯಿತು. ನೆಕ್ಸ್ಟ್ ಇದನ್ನು ಚೆಂದ ಮಾಡಿ ತೊಳಿಬೇಕು ಆಯಿತಾ. ಅದರ ನಂತರ ನಾನು ಇದು ಏನು ಗೊತ್ತಾ, ಸ್ವೀಟಿದ್ದು ಬಾಕ್ಸ್ ಗೊತ್ತುಂಟ, ಸೋನ್ ಪಾಪಡಿದು ಬಾಕ್ಸ್ ಇದ್ದು. ಸೊ ಅದನ್ನ ತಗೊಂಡಿದ್ದೇನೆ ನಾನು. ಅದನ್ನ ಚೆಂದ ಮಾಡಿ ತೊಳೆದು ತಗೊಂಡು ಬಂದದ್ದು ನಾನು. ಸೊ ಅದಕ್ಕೆ ನಾವೇನು ಗೊತ್ತುಂಟ, ಅಕ್ಕಿ ಹಾಕಿ ಇಡಬೇಕು. ಅದಕ್ಕೆ ಸಹ ಹಾಗೆ 2 ಸೈಡ್ ಕೂಡ ನಾವು ತೂತು ಮಾಡಿಕೊಡ್ಬೇಕು. ನೆಕ್ಸ್ಟ್ ಸೇಮ್ ಬೈಂಡಿಂಗ್ ವೈಯರ್ನ ನಾವು ಅದಕ್ಕೆ ಹಾಕಿ ಇಡಬೇಕು. ಮತ್ತೊಂದು, ನೀವು ಈ ಕೆಲಸ ಉಂಟಲ್ಲ, ನೀವು ಆರಾಮಾಗಿ ಯಾವಾಗ ಇರ್ತೀರಿ ನೋಡಿ, ಆವಾಗ ಮಾಡಲಿಕ್ಕೆ ಹೋಗಬೇಕು. ಇಲ್ಲಾಂದರೆ ಮನೇಲಿ ಏನಾದರೂ ಕೆಲಸ ಇಟ್ಕೊಂಡು ಇದನ್ನು ಮಾಡಬೇಕು ಅಂತ ಹೇಳಿದರೆ ಆಗೋದಿಲ್ಲ ಆಯಿತಾ. ಯಾಕಂದರೆ ಇದನ್ನೆಲ್ಲ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು, ಆವಾಗಲೇ ಇದು ಚೆಂದ ಕಾಣಿಸ್ತದೆ. ಇಲ್ಲದಿದ್ದರೆ ಅದು ಹಾಳಾಗಿ ಹೋಗ್ತದೆ. ನೋಡಿ, ಇದೆಷ್ಟು ಚೆಂದ ಆಯಿತು ಅಂತ ಹೇಳಿದರೆ ಜೋಕಾಲಿ ಥರ ಆಯಿತು. ನಾನು ಅದಕ್ಕೆ ಆ ರೀತಿ ಇಟ್ಕೊಂಡಿದ್ದೆ. ಮತ್ತು ಅಕ್ಕಿ ಉಂಟಲ್ವ, ಸೊ ಅದನ್ನು ಹಾಕಬೇಕು ಅದಕ್ಕೆ ಆಯಿತಾ. ನಾನು ಸ್ವಲ್ಪ ತಗೊಂಡಿದ್ದೇನೆ, ಹಾಕಿದ್ದೇನೆ. ಈಗ ನಾವು ಇದಕ್ಕೆ ನೀರನ್ನು ಹಾಕುವ ಆಯಿತಾ. ಮತ್ತು ನೋಡಿ, ರೆಡಿ ಆಯಿತು ಅಲ್ವಾ. ಸೊ ಹೀಗೆ ನಾನು ಮಾಡಿ ಏನು ಮರಕ್ಕೆ ಸಿಕ್ಕಿಸಿ ಇಡೋದು ಆಯಿತಾ. ಮತ್ತು ಅದು ಹಕ್ಕಿಗಳು ಬರ್ತದೆ. ಆ್ಯಕ್ಚುಲಿ ನಾನು ವರ್ಷನೂ ಮಾಡ್ತೇನೆ, ಬಟ್ ಅದರದ್ದು ಪಾತ್ರೆ ಉಂಟಲ್ವ, ಅದೊಂದು ದೊಡ್ಡ ಪಾತ್ರೆಯಲ್ಲಿ ಇಡ್ತಿದ್ದೆ ನಾನು. ಸೊ ಅದು ಎಲ್ಲಿ ಹೋಗಿದೆ ಅಂತಲೇ ಗೊತ್ತಿಲ್ಲ ನನಗೆ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿದ್ದು. ಇದು ಸಹ ತುಂಬ ಚೆಂದ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ಸೊ ಮರದ ಮೇಲೆ ನೋಡೋದುಂಟಲ್ಲ, ಎಷ್ಟು ಚೆಂದ ಕಾಣಿಸ್ತಾ ಉಂಟು ನೋಡಿ. ನೀವು ಸಹ ಹೀಗೆ ಹಕ್ಕಿಗಳಿಗೆ ನೀರು ಮತ್ತು ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಇಡಿ ಆಯಿತಾ. ಅದಕ್ಕೆ ಸಹ ಖುಷಿ ಆಗ್ತದೆ, ನಿಮಗೆ ಸಹ ನೆಮ್ಮದಿ ಅನ್ನಿಸ್ತದೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಆಯಿತಾ. ಓಕೆ, ಅಂಡದಂತೆ ಕೇರ್, ಬಾಯ್ ಬಾಯ್.